ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ. ಇನ್ಸ್ಟೆಂಟಾಗಿ ಮಾಡ್ಕೊಳೋ ಅಂಥ ಚಿಲ್ಲಿ ಚಿಕನ್ ಇದು. ತುಂಬ ಈಸಿ, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಮಿಕ್ಸಿ ಜಾರಿಗೆ ಒಂದು 4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. 4 ಮೆಣಸಿನ್ಕಾಯಿ, ನೆಕ್ಸ್ಟು ನೆನೆಸಿಟ್ಟಿರುವಂತಹ ಗೋಡಂಬಿ ಒಂದು 4-5, ನೆಕ್ಸ್ಟು ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು 5-6 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು ಹಿಡಿಯುವಷ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ರುಬ್ಬಬೇಕು. ತುಂಬ ಪೇಸ್ಟಿಯಾಗಿ ಬರಬೇಕು, ಅದು ತುಂಬ ನುಣ್ಣಗಾಗೋ ಥರ ರುಬ್ಕೊಳ್ಳಿ. ಈ ಥರ ರುಬ್ಬಿದೆ. ನೆಕ್ಸ್ಟು ನಾನಿಲ್ಲಿ ಒಂದು 1/4 kg ಚಿಕನ್ ತೊಗೊಂಡಿದ್ದೀನಿ. ಇದು ಒಬ್ಬರಿಗೆ ಮಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ, 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಈ ಚಿಕನ್ ಜೊತೆ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಅದು ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಬೇಕು. ಈ ಥರ ಮ್ಯಾರಿನೇಟ್ ಮಾಡಿಕೊಂಡು ಒಂದು 5 ನಿಮಿಷ ಅದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. 5 ಮಿನಿಟ್ ಆದರೆ ಸಾಕಾಗುತ್ತೆ. 5 ಮಿನಿಟು ಇಲ್ಲ 10 ಮಿನಿಟ್ಸು ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಬಿಡಬೇಕು. ನೆಕ್ಸ್ಟ್ ಇದನ್ನು ಈಗ ಸೈಡಲ್ಲಿ ಎತ್ತಿಟ್ಟು ಒಂದು ಪ್ಯಾನ್ ತೊಗೊಬೇಕು. ಪ್ಯಾನಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಸ್ವಲ್ಪ ಸಾಸಿವೆ, ಒಂದು ಅರ್ಧ ಚಿಟಿಕೆಯಷ್ಟು ಜೀರಿಗೆ, ಮತ್ತು ಚಿಕ್ಕದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು. ನೀವು ಚಿಕನ್ ಎಷ್ಟು ತೊಗೊತೀರೋ ಅದ್ರ ಮೇಲೆ ಎಲ್ಲ ಮಸಾಲೆನೂ ತೊಗೊಳ್ಳಿ. ನಾನಿಲ್ಲಿ 1/4 kg ಅಷ್ಟೇ ಮಾಡ್ತಾ ಇರೋದ್ರಿಂದ ನಾನೆಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ. ಒಬ್ಬರಿಗಷ್ಟೇ ಮಾಡ್ತಾ ಇರೋದ್ರಿಂದ ಈ ಥರ ಸ್ವಲ್ಪ ಆನಿಯನ್ನು ಸ್ವಲ್ಪ ರೋಸ್ಟ್ ಆದ ನಂತರ ರೆಡಿ ಮಾಡಿಟ್ಕೊಂಡಿರುವಂಥ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಮಸಾಲೆನ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಡೋ ಗಂಟ ಫ್ರೈ ಮಾಡ್ಕೊಳ್ಳಿ. ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು. ನೀವು ಚಪಾತಿ ತೊಗೊಳ್ತಾ ಇದ್ದೀರಾ, ದೋಸೆಗೆ ತೊಗೊಳ್ತಾ ಇದ್ದೀರಾ, ಇಡ್ಲಿಗೆ ಯಾವ್ದು ಜೊತೆ ತೊಗೊಳ್ತಾ ಇದ್ದೀರಾ ಅಂದ್ರ ಮೇಲೆ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಈ ಥರ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ. ಇವಾಗ ಅದು ಫಸ್ಟು ಮಸಾಲೆನ ಒಂದು ಸಲ ಕುದಿಸ್ಬೇಕು, ರೋಸ್ಟ್ ಮಾಡ್ಕೊಬೇಕು. ಅದೆಲ್ಲ ಚೆನ್ನಾಗಿ ಅದ್ರ ಜೊತೆ ಹಿಡಿಬೇಕಲ್ವ, ಅದಕ್ಕೆ. ನೆಕ್ಸ್ಟ್ ಇದನ್ನು ನೀವು ಸ್ವಲ್ಪ ನೀರನ್ನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಮುಚ್ಚಿ ಒಂದು ಅರ್ಧ ಗಂಟೆ ಬೇಯಿಸ್ಬೇಕು. ಇದೆಲ್ಲ ಚೆನ್ನಾಗಿ ನೀರೆಲ್ಲ ಇದಾಗಬೇಕು, ಹೀರ್ಕೋಬೇಕು ಚಿಕನೆಲ್ಲ. ಒಂದು ಅರ್ಧ ಗಂಟೆ ಒಂದು 20 ನಿಮಿಷ ಬೆಂದರೆ ಸಾಕಾಗುತ್ತೆ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡಬೇಕು. ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿ. ತುಪ್ಪ ಆಪ್ಷನಲ್, ನೀವು ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು, ಆಯಿತಾ. ತುಪ್ಪ ಹಾಕ್ಬಿಟ್ಟು ಒಂದು ಸಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ವ. ನೀವು ಸಾಲ್ಟು ಅದು ಆವಾಗಲೇ ಚಿಕನಿಗೆ ಮ್ಯಾರಿನೇಟ್ ಮಾಡುವಾಗಲೇ ಹಾಕ್ಕೊಂಡಿದ್ರಿ. ಬೇಕಂದರೆ ನೀವು ನೀರು ಅಡ್ಜಸ್ಟ್ ಮಾಡ್ಕೊಳೋ ಟೈಮಲ್ಲಿ ಸಾಲ್ಟು ನೋಡಿಕೊಂಡು ಹಾಕ್ಕೋಬೋದು. ನಾವು ಆವಾಗಲೇ ಹಾಕಿರೋದ್ರಿಂದ ನಾನು ಸಾಲ್ಟು ಮತ್ತೆ ಎಕ್ಸ್ಟ್ರಾ ಹಾಕಿಲ್ಲ. ನೋಡ್ತಾ ಇದ್ದೀರಲ್ವಾ ಯಾವ ಥರ ಇದೆ ಅಂತ ಚಿಕನು. ಈಸಿ ಅಂದರೆ ಈಸಿ ರೆಸಿಪಿ. ಬ್ಯಾಚುಲರ್ಸಿಗೆ ಅರ್ಜೆಂಟಾಗಿ ಯಾರಾದರೂ ಬಂದಿದ್ದರೆ ನಾನ್ ವೆಜ್ ಮಾಡಬೇಕು ಅಂತಂದರೆ ಈ ಥರ ರೆಸಿಪಿ ಟ್ರೈ ಮಾಡಿ. ತುಂಬ ಈಸಿ, ಕ್ವಿಕ್ಕಾಗಿ ಮಾಡುವಂತಹ ಆಂಧ್ರ ಚಿಕನ್ ಚಿಲ್ಲಿ ರೆಸಿಪಿ ಇದು.